ದರ್ಶನ್ಗೆ ಇದು ಮತ್ತೊಂದು ಅಸಲಿ ಸಂಕಷ್ಟ. ದರ್ಶನ್ಗೆ ಶುರುವಾಗಿದೆ ಮತ್ತೊಂದು ಅಸಲಿ ಸಂಕಷ್ಟ. ದರ್ಶನ್ ಸೇರಿದಂತೆ 4 ಬಾಡಿ ವಾರೆಂಟ್ಗೆ ಈಗ ಅರ್ಜಿ ಸಲ್ಲಿಸಿದ್ದಾರೆ ಪೊಲೀಸರು. ನಿನ್ನೆ ಸಂಜೆನೇ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ನಮ್ಮ ವಶಕ್ಕೆ ಕೊಡಿ ಅಂತ. ಇವತ್ತು ಅದನ್ನು ಕೋರ್ಟ್ ಗಮನಕ್ಕೆ ತಂದು ಬಾಡಿ ವಾರೆಂಟ್ಗೆ ಪಡೆಯೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಬಹುತೇಕ ಇವತ್ತು ಸಾಯಂಕಾಲನೇ, ಒಂದು ವೇಳೆ ಇವತ್ತು ಕೋರ್ಟ್ ಒಪ್ಪಿಕೊಂಡ್ರೆ ಇವತ್ತು ಸಾಯಂಕಾಲನೇ ದರ್ಶನ್ ಸೇರಿ 4ರನ್ನು ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆ. ನಿನ್ನೆ ಸಂಜೆ ಅರ್ಜಿ ಸಲ್ಲಿಕೆ ಮಾಡಿದ್ರಿಂದ ವಿಚಾರಣೆ ನಿನ್ನೆ ನಡೆದಿರಲಿಲ್ಲ. ಇವತ್ತು ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಕೋರ್ಟ್ ಎಸ್ ಇವರು ತಪ್ಪು ಮಾಡಿದ್ದಾರೆ ಮತ್ತೊಮ್ಮೆ ವಿಚಾರಣೆ ಮಾಡಿ ಅಂದರೆ FIR ಆಗಿರೋದ್ರಿಂದ ಕೋರ್ಟ್ ಕೂಡ ತುಂಬ ಅಬ್ಜೆಕ್ಷನ್ ಏನು ಹಾಕಲ್ಲ. ಇದು ಬೇರೆ ಪ್ರಕರಣ. ಇದು ಎಷ್ಟೋ ಸರ್ತಿ ಒಬ್ಬ ವ್ಯಕ್ತಿಯ ಮೇಲೆ 3-4 ಪ್ರಕರಣಗಳಾದಾಗ ಒಂದು ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನ ಕೊಪ್ಪಿಸಿರ್ತಾರೆ, ಇನ್ನೊಂದು ಪ್ರಕರಣದ ವಿಚಾರಣೆ ಆಗಬೇಕಾಗಿರುತ್ತೆ. ಆಗ ಮತ್ತೆ ಬಾಡಿ ವಾರೆಂಟ್ ಮೇಲೆ ಪಡ್ಕೋತಾರೆ. ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಹೀಗೆ ಆಗಿತ್ತು. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಂದು ಕೇಸ್ನಲ್ಲಿ ಜುಡಿಷಿಯಲ್ ಕಸ್ಟಡಿ ಆದಮೇಲೆ ಮತ್ತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದರು. ದರ್ಶನ್ ವಿಚಾರದಲ್ಲೂ ಹಾಗೆ ಆಗಬಹುದು.